ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಕೆಇ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಡೇಟ್ ಬಂದಿದೆ. ಡಾಕ್ಯುಮೆಂಟ್ ಯಾರೆಲ್ಲ ವೆರಿಫಿಕೇಷನ್ಗೆ ಬರಬೇಕು ಮತ್ತು ಯಾವ ಡೇಟಿಗೆ ಬರಬೇಕು, ಸ್ಲಾಟ್ ಹೇಗೆ ಬುಕ್ ಮಾಡಬೇಕು ಅನ್ನೋದನ್ನು ಏನೈತಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ಹೇಳ್ತೀನಿ. ಕೆಇ ಪ್ರಕಟಿಸಿರುವಂಥ ಮಾಹಿತಿ ಪ್ರಕಾರ ನೀಟ್ UG 2026 ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಆಯುಷ್ ಕೋರ್ಸ್ಗಳಿಗೆ ಯಾರೆಲ್ಲ ಅಡ್ಮಿಷನ್ ಮಾಡಿಸೋರು ಅದರಿ ಮತ್ತು ಹೊಸದಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿರಿ ಮತ್ತು ಇನ್ನೂ ಡಾಕ್ಯುಮೆಂಟ್ ಅಭ್ಯರ್ಥಿಗಳಿಗೆ ಏನೈತಲ್ಲ ಆಗಸ್ಟ್ 4ನೇ ತಾರೀಕಿಂದ ಆಗಸ್ಟ್ 8ನೇ ತಾರೀಕು ಒಳಗೆ ಏನೈತಲ್ಲ ನೀವು ವೆರಿಫಿಕೇಷನನ್ನು ನಡೆಸಬೇಕು. ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಆಗಸ್ಟ್ 2ನೇ ತಾರೀಕಿಂದ ಕೆಇ ವೆಬ್ಸೈಟ್ದಾಗ ನೀವು ಸ್ಲಾಟ್ ಬುಕ್ಕಿಂಗನ್ನು ಏನೈತಲ್ಲ ಲಿಂಕನ್ನು ಬಿಡ್ತಾರೋ. ಮೊದಲ ಏನೈತಿ ನೀವು ಸ್ಲಾಟ್ ಬುಕ್ಕಿಂಗನ್ನು ಮಾಡ್ಕೊಂಡು ಕೆಇ ಆಫೀಸಿಗೆ ಏನೈತಲ್ಲ ವಿಸಿಟ್ ಮಾಡ್ಬೇಕು. ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೇಕಂದ್ರೆ NRI ವಾರ್ಡ್ ಮತ್ತು NRI ಫಾರಿನ್ ನ್ಯಾಷನಾಲಿಟಿ ಕ್ಯಾಟಗರಿಯ ಕ್ಲೈಮ್ ಮಾಡಿದಂಥ ಕ್ಯಾಂಡಿಡೇಟ್ಸ್, ನೆಕ್ಸ್ಟ್ KCET 2026 ರಿಜಿಸ್ಟ್ರೇಷನ್ ಮಾಡಿ ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವವರು, ವಿಶೇಷವಾಗಿ ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಯಾರೆಲ್ಲ ಮಾಡ್ಯಾರು ಮತ್ತು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿರುವಂಥ ಕನ್ನಡ ಮೀಡಿಯಂ, ರೂರಲ್ ಮತ್ತು ಲಿಂಗ್ವಿಸ್ಟಿಕ್ ಕ್ಲೈಮ್ ಮಾಡಿರುವಂಥ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ST ಜಾನ್ಸ್ ಮೆಡಿಕಲ್ ಕಾಲೇಜ್ ಕ್ಯಾಂಡಿಡೇಟ್ ಕ್ಯಾಟಗರಿ 2 ಇಂದ 8ನೇ ತಾರೀಕು ಮಟ್ಟ ಕ್ಲೈಮ್ ಮಾಡಿರುವಂಥ ಎಲ್ಲ ಅಭ್ಯರ್ಥಿಗಳೇನೈತಲ್ಲ ST ಜಾನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೆಯುವ ಡಾಕ್ಯುಮೆಂಟ್ಗಳಿಗೆ ಏನೈತಲ್ಲ ಹಾಜರಾತಿ ಆಗಬೇಕು. RC1 ಮತ್ತು RC9 ಕ್ಯಾಟಗರಿ ಅಂತ ಕ್ಯಾಂಡಿಡೇಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರುವ ಅಗತ್ಯವಿಲ್ಲ. ಆಗಸ್ಟ್ 2ರಿಂದ ಏನೈತಲ್ಲ ಬುಕ್ಕಿಂಗ್ ಏನೈತಲ್ಲ ಲಿಂಕ್ ಬಿಡ್ತಾರು. ಬಂದ ಕ್ಷಣ ಬೇಕಾದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಆಗಿರ್ಬೋದು, ವೆಬ್ಸೈಟ್ ಒಳಗೂ ಕೊಡ್ತೇವೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ತಿರ್ಕೊಂಡಿ. ಥ್ಯಾಂಕ್ ಯು.